ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಂಬರ್ 1 ಪವಿತ್ರ ಸೇರಿ ಒಟ್ಟು 9 ಮಂದಿ ಆರೋಪಿಗಳನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ನಿನ್ನೆ ಲೋ ಬಿಪಿ ಕಾರಣಕ್ಕಾಗಿ ಪವಿತ್ರ ಗೌಡ ಪೊಲೀಸ್ ಕಸ್ಟಡಿಯಲ್ಲಿ ಅಸ್ವಸ್ಥಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಆರೋಪಿ ಪವಿತ್ರ ಗೌಡಗೆ ಪ್ರತ್ಯೇಕವಾಗಿ ಪರೀಕ್ಷೆಯನ್ನು ಮಾಡಲಾಗಿದೆ. ಇನ್ನುಳಿದ 8 ಆರೋಪಿಗಳಿಗೆ ನಾರ್ಮಲ್ ಮೆಡಿಕಲ್ ಚೆಕಪ್ ಅನ್ನು ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಆರೋಪಿಗಳ ಮೆಡಿಕಲ್ ಚೆಕಪ್ ಅನ್ನು ಮಾಡಿದ್ದಾರೆ. ಒಟ್ಟು 9 ಮಂದಿಯನ್ನು ಆರೋಪಿ ನಂಬರ್ 1 ಪವಿತ್ರ ಗೌಡ ಸೇರಿ ಒಟ್ಟು 9 ಮಂದಿ ಆರೋಪಿಗಳನ್ನು ಮೆಡಿಕಲ್ ಚೆಕಪ್ಗೆ ಒಳಪಡಿಸಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈಗ ಕಸ್ಟಡಿ ಅವಧಿ ನಾಳೆಗೆ ಮುಗಿಯುತ್ತೆ. ಇವತ್ತೇ ಮೆಡಿಕಲ್ ಮಾಡಿಸಿದ್ದಾರೆ ಅಂತಂದ್ರೆ ಏನೋ ಪ್ರೊಡ್ಯೂಸ್ ಮಾಡ್ತಾರ ಒಂದಿನ ಮೊದಲೇ ಮೆಡಿಕಲ್ ಚೆಕಪ್ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳ ಒಂದು ನಿನ್ನೆ ಆ ಒಂದು ಹೆಲ್ತ್ ಕಂಡೀಷನ್ ಅನ್ನ ನೋಡಿದಂತಹ ಪೊಲೀಸರು ಸದ್ಯಕ್ಕೆ ಅವರಿಗೆ ಒಂದು ಪ್ರಾಥಮಿಕವಾಗಿ ಮೆಡಿಕಲ್ ಟೆಸ್ಟ್ ಮಾಡೋದಲ್ಲದೆ ಚಿಕಿತ್ಸೆ ಅಗತ್ಯ ಇದ್ದಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ನಾಳೆ ಅಷ್ಟೊತ್ತಿಗೆ ಅವರಿಗೆ ಇದ್ದಂತಹ ಒಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯನ್ನ ನಿವಾರಣೆಗೊಂಡು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಏನು ಆ ವಿಕ್ಟೋರಿಯಾ ಆಸ್ಪತ್ರೆಗೆ 9 ಜನ ಆರೋಪಿಗಳನ್ನ ಅಂದ್ರೆ ಪವಿತ್ರ ಗೌಡ ಸೇರಿ 9 ಜನ ಆರೋಪಿಗಳನ್ನ ಕರ್ಕೊಂಡ್ ಬಂದಿರುವಂತಹದ್ದು. ಸದ್ಯಕ್ಕೆ ಇನ್ನೂ ಕೂಡ ಅಂದ್ರೆ ಕಳೆದ 1.5 ಗಂಟೆಯಿಂದ ಕೂಡ ಆರೋಪಿಗಳಿಗೆ ಒಂದು ಚಿಕಿತ್ಸೆ ಅಂದ್ರೆ ಮೆಡಿಕಲ್ ಟೆಸ್ಟ್ ಜೊತೆಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಏನಾದ್ರೂ ಅವರಿಗೆ ತೊಂದರೆ ಇದ್ರೆ ಅಂತಹ ವಿಚಾರಗಳಿಗೆ ಒಂದು ಚಿಕಿತ್ಸೆಯನ್ನ ಕೊಡಿಸುವಂತಹ ಒಂದು ಕಾರ್ಯಕ್ಕೂ ಕೂಡ ಪೊಲೀಸರು ಈಗ ಮುಂದಾಗಿರುವಂತಹದ್ದು. ಇನ್ನು ನಿನ್ನೆ ಪವಿತ್ರ ಗೌಡ ಲೋ ಬಿಪಿ ಇಂದಾಗಿ ಅಸ್ವಸ್ಥಗೊಂಡಿದ್ದ ಅಂತ ಹೇಳಿ ಒಂದು ಪೊಲೀಸರ ಮುಂದೆ ಅಲ್ಲನ್ನ ತೊಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ನೆನೆ ಕೂಡ ಆಕೆಗೆ ಒಂದು ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಆದ್ರೆ ಏನು ಈಗಾಗಲೇ ವೈದ್ಯಾಧಿಕಾರಿಗಳನ್ನ ಅಥವಾ ವೈದ್ಯರನ್ನ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಕರ್ಕೊಂಡಿದ್ದಂತಹ ಪೊಲೀಸರು ಅಲ್ಲಿ ಬೇಕಾಗಿರುವಂತಹ ಎಲ್ಲಾ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಈ 9 ಜನ ಆರೋಪಿಗಳು ಏನಿದ್ದಾರೆ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿರುವಂತಹ ಆರೋಪಿಗಳು, ಈ ಆರೋಪಿಗಳು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಇಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟ್ ಜೊತೆಗೆ ಸಣ್ಣ ಪುಟ್ಟ ಏನು ಅವರ ಒಂದು ಸಮಸ್ಯೆಗಳಿಗೆ ವೈದ್ಯಾಧಿಕಾರಿಗಳಿಂದ ಚಿಕಿತ್ಸೆಯನ್ನ ಕೊಡಿಸಿ ಅದಾದ ನಂತರ ರಿಪೋರ್ಟ್ ಅನ್ನ ಪಡ್ಕೊಂಡು ನಾಳೆ ಆ ಒಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುವಲ್ಲಿ ಪೊಲೀಸರು ವಿಕ್ಟೋರಿಯಾ ಆಸ್ಪತ್ರೆಗೆ ಪವಿತ್ರ ಗೌಡ ಸೇರಿ 9 ಜನರನ್ನ ಕರ್ಕೊಂಡ್ ಬಂದಿರಂತ ಅಂದ್ರೆ ತಪ್ಪಾಗಲ್ಲ. ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.